ಎಲ್ಲರಿಗೂ ನಮಸ್ಕಾರ. ಕನ್ನಡ GK ಟೈಮ್ ಚಾನಲ್ಗೆ ಸ್ವಾಗತ. ನಾನು ಈ ವಿಡಿಯೋದಲ್ಲಿ ಕೇಳೋ ಎಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದರೆ ಈ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ: ಜೇನುನೊಣಗಳು ಜೇನುತುಪ್ಪವನ್ನು ಮುಖ್ಯವಾಗಿ ಯಾವುದರಿಂದ ತಯಾರಿಸುತ್ತವೆ? ನಿಮ್ಮ ಆಪ್ಷನ್ ಎ ಎಲೆಗಳು, ಆಪ್ಷನ್ ಬಿ ಹೂವಿನ ಮಕರಂದ, ಆಪ್ಷನ್ ಸಿ ಹಣ್ಣುಗಳು, ಆಪ್ಷನ್ ಡಿ ಬೀಜಗಳು. ಸರಿಯಾದ ಉತ್ತರ ಹೂವಿನ ಮಕರಂದ. ಜೇನುನೊಣಗಳ ಗುಂಪು ವಾಸಿಸುವ ಸ್ಥಳವನ್ನು ಏನೆಂದು ಕರೆಯುತ್ತಾರೆ? ನಿಮ್ಮ ಆಪ್ಷನ್ ಎ ಗೂಡು, ಆಪ್ಷನ್ ಬಿ ಜೇನುಗೂಡು, ಆಪ್ಷನ್ ಸಿ ಹುತ್ತ, ಆಪ್ಷನ್ ಡಿ ಗೂಡಂಗಡಿ. ಸರಿಯಾದ ಉತ್ತರ ಜೇನುಗೂಡು. ಜೇನುಗೂಡಿನಲ್ಲಿ ಮೊಟ್ಟೆಗಳನ್ನು ಇಡುವ ಮುಖ್ಯ ಜೇನುನೊಣ ಯಾವುದು? ನಿಮ್ಮ ಆಪ್ಷನ್ ಎ ಕೆಲಸಗಾರ ಜೇನುನೊಣ, ಆಪ್ಷನ್ ಬಿ ಗಂಡು ಜೇನುನೊಣ, ಆಪ್ಷನ್ ಸಿ ರಾಣಿ ಜೇನುನೊಣ, ಆಪ್ಷನ್ ಡಿ ಮರಿಹುಳು. ಸರಿಯಾದ ಉತ್ತರ ರಾಣಿ ಜೇನುನೊಣ. ಜೇನುನೊಣಗಳು ಹೂವಿನಿಂದ ಹೂವಿಗೆ ಹೋಗುವಾಗ ಯಾವ ಪ್ರಮುಖ ಕೆಲಸ ಮಾಡುತ್ತವೆ? ನಿಮ್ಮ ಆಪ್ಷನ್ ಎ ಬೀಜಗಳನ್ನು ತಿನ್ನುತ್ತವೆ, ಆಪ್ಷನ್ ಬಿ ಪರಾಗಸ್ಪರ್ಶ ಮಾಡುತ್ತವೆ, ಆಪ್ಷನ್ ಸಿ ಎಲೆಗಳನ್ನು ಕತ್ತರಿಸುತ್ತವೆ, ಆಪ್ಷನ್ ಡಿ ಹಣ್ಣುಗಳನ್ನು ಸಂಗ್ರಹಿಸುತ್ತವೆ. ಸರಿಯಾದ ಉತ್ತರ ಪರಾಗಸ್ಪರ್ಶ ಮಾಡುತ್ತವೆ. ಜೇನುನೊಣದ ದೇಹದ ಯಾವ ಭಾಗದಲ್ಲಿ ಕಚ್ಚುವ ಮುಳ್ಳು ಇರುತ್ತದೆ? ನಿಮ್ಮ ಆಪ್ಷನ್ ಎ ತಲೆ, ಆಪ್ಷನ್ ಬಿ ರೆಕ್ಕೆ, ಆಪ್ಷನ್ ಸಿ ಹೊಟ್ಟೆಯ ಕೊನೆಯ ಭಾಗ, ಆಪ್ಷನ್ ಡಿ ಕಾಲು. ಸರಿಯಾದ ಉತ್ತರ ಹೊಟ್ಟೆಯ ಕೊನೆಯ ಭಾಗ. ಜೇನುನೊಣಗಳು ಪರಸ್ಪರ ಆಹಾರದ ಸ್ಥಳದ ಮಾಹಿತಿ ನೀಡಲು ಯಾವ ವಿಶೇಷ ಚಲನೆಯನ್ನು ಮಾಡುತ್ತವೆ? ನಿಮ್ಮ ಆಪ್ಷನ್ ಎ ಜಿಗಿತದ ನೃತ್ಯ, ಆಪ್ಷನ್ ಬಿ ವಾಗಲ್ ನೃತ್ಯ, ಆಪ್ಷನ್ ಸಿ ಓಟದ ನೃತ್ಯ, ಆಪ್ಷನ್ ಡಿ ವೃತ್ತ ನೃತ್ಯ. ಸರಿಯಾದ ಉತ್ತರ ವಾಗಲ್ ನೃತ್ಯ. ಜೇನುನೊಣಗಳ ದೇಹವನ್ನು ಮುಖ್ಯವಾಗಿ ಯಾವ 3 ಭಾಗಗಳಾಗಿ ವಿಂಗಡಿಸಲಾಗಿದೆ? ನಿಮ್ಮ ಆಪ್ಷನ್ ಎ ತಲೆ, ಎದೆ, ಹೊಟ್ಟೆ, ಆಪ್ಷನ್ ಬಿ ತಲೆ, ರೆಕ್ಕೆ, ಕಾಲು, ಆಪ್ಷನ್ ಸಿ ಕಣ್ಣು, ಮೂಗು, ಬಾಯಿ, ಆಪ್ಷನ್ ಡಿ ಎದೆ, ಕಾಲು, ರೆಕ್ಕೆ. ಸರಿಯಾದ ಉತ್ತರ ತಲೆ, ಎದೆ, ಹೊಟ್ಟೆ. ಜೇನುಗೂಡಿನಲ್ಲಿ ಜೇನುನೊಣಗಳು ಜೇನುತುಪ್ಪವನ್ನು ಯಾವ ಆಕಾರದ ಕೋಣೆಗಳಲ್ಲಿ ಸಂಗ್ರಹಿಸುತ್ತವೆ? ನಿಮ್ಮ ಆಪ್ಷನ್ ಎ ಚೌಕ, ಆಪ್ಷನ್ ಬಿ ತ್ರಿಕೋನ, ಆಪ್ಷನ್ ಸಿ ಷಡ್ಭುಜ, ಆಪ್ಷನ್ ಡಿ ವೃತ್ತ. ಸರಿಯಾದ ಉತ್ತರ ಷಡ್ಭುಜ. ಜೇನುನೊಣಗಳು ಹೂವಿನಿಂದ ಮಕರಂದವನ್ನು ಸಂಗ್ರಹಿಸಲು ಯಾವ ಅಂಗವನ್ನು ಬಳಸುತ್ತವೆ? ನಿಮ್ಮ ಆಪ್ಷನ್ ಎ ಉದ್ದವಾದ ನಾಲಿಗೆಯಂತಹ ಶೂಂಡು, ಆಪ್ಷನ್ ಬಿ ರೆಕ್ಕೆ, ಆಪ್ಷನ್ ಸಿ ಮುಳ್ಳು, ಆಪ್ಷನ್ ಡಿ ಕಣ್ಣು. ಸರಿಯಾದ ಉತ್ತರ ಉದ್ದವಾದ ನಾಲಿಗೆಯಂತಹ ಶೂಂಡು. ಜೇನುಗೂಡಿನಲ್ಲಿ
ಕೆಲಸಗಾರ ಜೇನುನೊಣಗಳ ಮುಖ್ಯ ಕೆಲಸಗಳಲ್ಲಿ ಯಾವುದು ಸೇರಿದೆ? ನಿಮ್ಮ ಆಪ್ಷನ್ಸ್: ಆಪ್ಷನ್ ಎ ಮೊಟ್ಟೆ ಇಡುವುದು ಮಾತ್ರ, ಆಪ್ಷನ್ ಬಿ ಮಕರಂದ ಸಂಗ್ರಹಿಸಿ ಗೂಡಿನ ಆರೈಕೆ ಮಾಡುವುದು, ಆಪ್ಷನ್ ಸಿ ಗೂಡನ್ನು ನಾಶ ಮಾಡುವುದು, ಆಪ್ಷನ್ ಡಿ ಕೇವಲ ಹಾರಾಡುವುದು. ಸರಿಯಾದ ಉತ್ತರ ಮಕರಂದ ಸಂಗ್ರಹಿಸಿ ಗೂಡಿನ ಆರೈಕೆ ಮಾಡುವುದು. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದಗಳು.